ವಿದ್ಯಾರ್ಥಿಗಳು ಲಕ್ಷಾರ್ ಕಾಮರ್ಸ್ ನಿಮ್ದು ಅಡ್ಡ ಆಡಿಲ್ಲಣ್ಣ ಯಾವ ಸರ್ ಯಾವ ಬಾಳಿನಲ್ಲಿ ಬೆರೆಸು ನಿನ್ನ ನಾದ ಮಹಿಮೆಯ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಗಾನಲಹರಿ ಜಗವನ್ನೆಲ್ಲ ತುಂಬಿ ಕುಣಿಸಲಿ ಧ್ಯಾನ ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ ಬಿರಾಲ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಹಿತನುಡಿಗಳನ್ನು ಹೇಳಲಿಕ್ಕೆ ಆಗಮಿಸಿದಂಥ ಹುನ್ನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಆತ್ಮೀಯರಾದಂತಹ ಡಾಕ್ಟರ್ ಕಾಳಿಂಗ ಬೆಳಸಂಗಿ ಅವರೇ, ಹಾಗೂ ವೇದಿಕೆ ಮೇಲೆ ಆಶ್ರಯರಾಗಿರ್ತಕ್ಕಂಥ ಹಿರಿಯ ಉಪನ್ಯಾಸಕರಾದ ರಾಮದೇವ್ ಸರ್ ಅವರೇ, NSS ಅಧಿಕಾರಿಗಳ ಗೋಪಾಲ್ ಸರ್ ಅವರೇ ಮತ್ತು ಕುಕ್ಕಡಿ ಸರ್ ಅವರೇ, ಪ್ರೌಢಶಾಲೆಯ SDMC ಅಧ್ಯಕ್ಷರಾದ ಗಲ್ಗಲಿ ಅವರೇ, ಜನ್ಮಣ್ ಮೇಡಮ್ ಅವರೇ, ಬೊಮ್ಮಾಳಿ ಮೇಡಮ್ ಅವರೇ, ಸಾಂಸ್ಕೃತಿಕ ವಿಭಾಗದ ಕಾರ್ಯದರ್ಶಿಯಾದಂತಹ ನಾಯಕ್ ಮೇಡಮ್ ಅವರೇ, ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘದ ಜವಾಬ್ದಾರಿಯನ್ನ ಹೊತ್ತುಕೊಂಡಿರ್ತಕ್ಕಂಥ ಪ್ರದೀಪ್ ಮೆಟ್ಗುಡ್ ಅವರೇ, ಇನ್ನೋರ್ವ ಹಳೆಯ ವಿದ್ಯಾರ್ಥಿಗಳಾದ ಈರಪ್ಪ ಸುತಾರ್ ಅವರೇ, ADPPಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ದರ್ಶನ್ ಅವರೇ ಮತ್ತು ನಮ್ಮ ಕಾಲೇಜಿನ ಸಂಸ್ಕೃತಿನ GS ಜನರಲ್ ಸೆಕ್ರೆಟರಿ ಆದಂಥ ಸಿದ್ದನಗೌಡ ಅವರೇ ಹಾಗೂ ಎಲ್ಲ ಪತ್ರಕರ್ತ ಬಂಧುಗಳೇ, ಅಯ್ಯೂಬ್ ಗಂಗಲ್ ಅವರೇ ಮತ್ತು ಎಲ್ಲ ನನ್ನ ಕಾಲೇಜಿನ ಯಾವತ್ತೂ ಉಪನ್ಯಾಸಕ ಬಳಗದವರೇ, ಉಪನ್ಯಾಸಕರೇ ಮತ್ತು ವಿದ್ಯಾರ್ಥಿಗಳೇ, ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಹೇಳ್ತೀನಿ.
ಪ್ರತಿ ವರ್ಷ ನಾವು ನಿಮಗೆ ಬೀಳ್ಕೊಡೋ ಸಮಾರಂಭ ಮಾಡ್ತೀವಿ. ನೀವೆಲ್ಲರೂ ದ್ವಿತೀಯ ವರ್ಷದವರು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಮಾಡಿದ್ವಿ. ಜೂನ್ ತಿಂಗಳಲ್ಲಿ ಅವ್ರನ್ನೆಲ್ಲ ಕಾಲೇಜಿಗೆ ಬರಮಾಡಿಕೊಂಡಿರ್ತೀವಿ. ಆ ಪ್ರಥಮ ವರ್ಷದ ವಿದ್ಯಾರ್ಥಿಗಳೆಲ್ಲ ಸೇರಿ ನಿಮಗ ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನ ಮಾಡ್ತಾ ಇದ್ದಾರೆ. ಇದು ಯಾಕ ಔಚಿತ್ಯಪೂರ್ಣ ಅಂತಂದ್ರೆ ಇದೊಂದು ಸತ್ ಸಂಪ್ರದಾಯ. ಈ ನೆಲದಲ್ಲಿ ಡಾಕ್ಟರ್ ಗುರುದೇವ ರಾನಡೆ ಅಂತ ಮಹಾ ತಪಸ್ವಿ ದಾರ್ಶನಿಕರು ಆಗಿ ಹೋಗಿದ್ದಾರೆ. ಅಂತಹ ಒಂದು ಸಂಸ್ಥೆಯಲ್ಲಿ ನೀವೆಲ್ಲ ಅಧ್ಯಯನ ಮಾಡ್ತಾ ಇದ್ದೀರಿ. ನೀವೆಲ್ಲರೂ ನಿಜವಾಗ್ಲೂ ಪುಣ್ಯ ಜೀವಿಗಳು. ಅಂತಹ ಒಬ್ಬ ಮಹಾನ್ ದಾರ್ಶನಿಕರ ಪ್ರಭಾವ ನಿಮ್ಮ ಮೇಲೆ ಆಗಬೇಕು. ಇವತ್ತಿನ ದಿವಸ ನೋಡಿ, ನಮ್ಮ ಕಾಲೇಜಿಗೆ ಅತಿಥಿಗಳಾಗಿ ಬಂದಲ್ಲ ಡಾಕ್ಟರ್ ಕಾಸಿಂ ತಾಳಿಕ ಗುಲಸಂಗಿ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳಾವ್, 100 ಕಾಲೇಜುಗಳಾವ್. ಒಬ್ಬ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಿಂದ ಪ್ರೊಫೆಸರ್ ಹುದ್ದೆಗೆ ಹೋಗಿದಂತ ಏಕೈಕ ಉಪನ್ಯಾಸಕ ಪ್ರಾಧ್ಯಾಪಕರು ಡಾಕ್ಟರ್ ಗುಲಸಂಗಿ. ಅಂತ ಒಬ್ಬ ಅತಿಥಿಗಳು ಅವರು ಸುಮಾರು ಒಂದು 20-25 ವರ್ಷ ಕನ್ನಡ ಉಪನ್ಯಾಸಕರಾಗಿ ಪದವಿ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನು ಹುಣ್ಣೂರು ಪ್ರೌಢಶಾಲೆಯಲ್ಲಿ ಇದ್ದಾಗ ಅಲ್ಲಿ ನಂದಿಹಳ್ಳಿ ಅಂತ ಒಬ್ಬರು ಪ್ರಾಚಾರ್ಯರಿದ್ರು, ನಮ್ಮ ಕಾಲೇಜಿನ ಪ್ರಾಚಾರ್ಯರಿದ್ರು. ಅವಾಗ ಸರ್ ಅವಾಗ ಕರೆಸಿದ್ವಿ, ಒಂದು 20 ವರ್ಷದ ಹಿಂದೆನೆ. ಅವರು ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ನಾಡು ನುಡಿ ಬಗ್ಗೆ ಅಪಾರ ಕಾಳಜಿಯನ್ನು ಉಳ್ಳವರು. ಅವರು ನಿಮಗ ಕೆಲವು ಹಿತ ನುಡಿಗಳನ್ನು ಹೇಳ್ತಾರೆ. ಜಮಖಂಡಿಯಲ್ಲಿ ಹೇಳಿ, ಪ್ರಾಚೀನ ಕಾಲದಲ್ಲಿ ಈ ಒಂದು ಸ್ಥಳದಲ್ಲಿ ಜಂಬೂ ವೃಕ್ಷಗಳು ಬೆಳೆಯುತ್ತಿರುವುದರಿಂದಲೋ ಅಥವಾ ಜಂಬುಕಗಳು ಹೆಚ್ಚಿನ ರೀತಿಯಲ್ಲಿ ವಾಸಿಸುತ್ತಿರುವುದರಿಂದಲೋ ಅಥವಾ ಜಂಬುಕ ಎಂಬ ಋಷಿ ತಪಸ್ಸು ಮಾಡಿರುವುದರಿಂದಲೋ ಅಥವಾ ಜಂಬುಕೇಶ್ವರ ದೇವಾಲಯ ಇದ್ದುದರಿಂದಲೋ ಈ ಪ್ರದೇಶಕ್ಕೆ ಜಮಖಂಡಿ ಎಂಬ ಹೆಸರು ಖ್ಯಾತವಾಗಿದೆ. ಮಹಾತಪಸ್ವಿ ಗುರುದೇವ ರಾನಡೆಯವರ ಜನ್ಮಭೂಮಿ ತಪೋಭೂಮಿಯಾದ ಈ ಜಮಖಂಡಿಯನ್ನು ರಾಜ ಪಟವರ್ಧನ ಹಾಗೂ ಕೊಂಡೂರು ದೇಸಾಯಿ ಅವರು ಆಳಿದರು. ಪಾವನ ಕೃಷ್ಣೆಯ ತಟದಲ್ಲಿರುವ ನಮ್ಮ ಈ ಬಿಬಿ ಹೈಸ್ಕೂಲು 1888ರಲ್ಲಿ ಜಮಖಂಡಿ ಸಂಸ್ಥಾನದ ಪಟವರ್ಧನ ಮಹಾರಾಜ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳಿಗೆ, ನನ್ನ ನೆಚ್ಚಿನ ಬೃಂದಕ್ಕೆ ಹಾಗೂ ಸ್ನೇಹಿತ ವರ್ಗಕ್ಕೆ ನನ್ನ ನಮಸ್ಕಾರಗಳು. ಮೊದಲಿಗೆ ನಾನು ಹೇಳಲು ಬಯಸುವುದೇನೆಂದರೆ, ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರ ಕುರಿತು ನಾನು ಒಂದೆರಡು ವೈಯಕ್ತಿಕ ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ಮೊದಲನೆಯದಾಗಿ ನಾನು ಪ್ರಾಚಾರ್ಯರ ಬಗ್ಗೆ ಹೇಳಲು ಬಯಸುವುದೇನೆಂದರೆ, ನಮ್ಮ ಕಾಲೇಜಿನಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಸಹಕರಿಸುತ್ತಿದ್ದರು. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತಿದ್ದರು. ಅಲ್ಲದೆ ನಮ್ಮ ಬಗ್ಗೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿಕೊಡುತ್ತಿದ್ದರು. ಇನ್ನು ಹಿರಿಯ ಉಪನ್ಯಾಸಕರಾದ ಅಶೋಕ ರಾಮಜೂರ್ ಉಪನ್ಯಾಸಕರ ಕುರಿತು ಹೇಳಬಯಸುವುದೇನೆಂದರೆ, ಇವರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳುವುದರ ಮೂಲಕ ವಿದ್ಯಾರ್ಥಿಗಳನ್ನು ಆಸಕ್ತರನ್ನಾಗಿರುತ್ತಿದ್ದರು. ಇವರು ಸಹ ವಿದ್ಯಾರ್ಥಿಗಳ ಬೇಕು ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದ್ದರು. ಇನ್ನು ಹಿರಿಯ ಉಪನ್ಯಾಸಕಿಯರಾದ CS ಜನವನ್ ಉಪನ್ಯಾಸಕಿಯರು, ಅವರ ಬಗ್ಗೆ ಹೇಳಲು ಬಯಸುವುದೇನೆಂದರೆ, ಇವರು ವಿದ್ಯಾರ್ಥಿಗಳಿಗೆ ನೈತಿಕ ಅಂಶಗಳನ್ನು ಹೇಳುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಧೈರ್ಯದ ಮಾತುಗಳನ್ನು ಹೇಳುವುದರಲ್ಲಿ ನಿಪುಣರಾಗಿದ್ದರು. ಇನ್ನು ಹಿರಿಯ ಉಪನ್ಯಾಸಕಿಯರಾದ VR ಬೊಮ್ಮಾಳಿ ಉಪನ್ಯಾಸಕಿಯರ ಕುರಿತು ಹೇಳಬಯಸುವುದೇನೆಂದರೆ, ಇವರು ಸಮಾಜಶಾಸ್ತ್ರದ ಉಪನ್ಯಾಸಕಿಯರಾಗಿದ್ದು ಸಮಾಜದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಪರವಾಗಿ ನಿಮಗ ಹಾರೈಸ್ತೇನೆ, ಶುಭವನ್ನ ಕೋರುತ್ತೇನೆ. ಇಲ್ಲಿ ನೋಡ್ರಿ, ಎಜುಕೇಶನ್ ಬಗ್ಗೆ ಅರಿಸ್ಟಾಟಲ್ ಒಂದ್ ಮಾತು ಹೇಳ್ತಾರೆ, ರೂಟ್ಸ್ ಆಫ್ ಎಜುಕೇಶನ್ ಆರ್ ಬಿಟರ್ ಬಟ್ ಇಟ್ಸ್ ಫ್ರೂಟ್ ಈಸ್ ಸ್ವೀಟ್ ಅಂತ ಹೇಳ್ತಾನೆ. ಅಂದ್ರೆ ಶಿಕ್ಷಣದ ಬೇರುಗಳು ಬಹಳ ಕಹಿಯಾಗಿರ್ತಾವ, ಆದ್ರ ಅದರ ಫಲ ಮಾತ್ರ ಬಹಳ ಸಿಹಿಯಾಗಿರ್ತದ. ನೀವು ಮೊದಲ ನಿಮ್ಮ ಅಂದಾಗ ನಿಮ್ಮ ಭಾವಿ ಜೀವನದಲ್ಲಿ
ಸಿಹಿ ಫಲವನ್ನ ನೀವು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಶಿಕ್ಷಣ ಕಲಿಯುವಾಗ ಕಷ್ಟಗಳು ಸಹಜ. ಆ ಕಷ್ಟಗಳನ್ನ ನೀವು ಸವಾಲುಗಳಾಗಿ ತೆಗೆದುಕೊಳ್ಬೇಕು. ಸಮಸ್ಯೆ ಅಂತ ಪೀಪಲ್ ಕೊಟ್ಟಿರೋದಿದು, ಪವರ್ಫುಲ್ ಪೀಪಲ್ ಇದರಿಂದ ಹೊರಗೆ ಬರಲಿ ಅಂತ ಅವ್ರ ಆಶೆಯಿಂದ ಕೊಟ್ಟಿದ್ದಾರೆ. ಹಾಗೆ ಬಿ.ಡಿ. ಶೆಟ್ಟಿ ಅವರು, ಹಾಗೆ ಸಿದ್ದು ನ್ಯಾಮಗೌಡ ಅವರು, ಹಾಗೆ ರಾನಡೆ ಅವರು, ಆಮೇಲೆ ಜೋಶಿ ಅವರು, ಸಾಕಷ್ಟು ಜನ ಇಲ್ಲಿಂದ ಪವರ್ಫುಲ್ ಪೀಪಲ್ ಆಗಿ ಹೊರಗೆ ಬಂದಿದ್ದಾರೆ. ಹಾಗೆ ನನ್ನ ವಿದ್ಯಾರ್ಥಿಗಳೆಲ್ಲನೂ ಪವರ್ಫುಲ್ ಆಗಿ ಈ ಕಾಲೇಜ್ ತಿರುಗಿ ಬರಲಿ ಅಂತ ಹಾರೈಸುತ್ತಾ ನನ್ನ ಈ ಹಿತನುಡಿಗಳಿಗೆ ನಿಮ್ಮ ಭಾವಿ ಭವಿಷ್ಯಕ್ಕೆ ದಿಕ್ಸೂಚಿಯಾಗಿ ನಿಮ್ಮ ಬಾಳಿಗೆ ಬೆಳಕಾಗ್ಲಿ ಅಂತ ಹಾರೈಸಿ ನಾನು ಈ ಒಂದೆರಡು ಮಾತುಗಳಿಗೆ ನಾನು ವಿರಾಮ ಹೊಂದೆ. ಜೊತೆಯಲ್ಲಿ ಕೆಲಸ ಮಾಡುವ ಉಪನ್ಯಾಸಕರು ಹಾಗೂ ಉಪನ್ಯಾಸಕಿಯರು ಹಾಗೂ ನಮ್ಮ ಎಲ್ಲ ಉಪನ್ಯಾಸಕಿಯರ ಪಾಠವನ್ನು ಆಲಿಸುವ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಹಾಗೂ ಮಾಧ್ಯಮ ವರ್ಗದವರಿಗೆ ಮತ್ತು ನನ್ನ ಅಚ್ಚುಮೆಚ್ಚಿನ ಮಾರ್ಗದರ್ಶಕರಾದ ಪ್ರದೀಪ್ ಮೆಟಗೂಡ್ ಅವರಿಗೆ ಹಾಗೂ ನನ್ನ ಅಗ್ನಿ ಆತ್ಮೀಯ ಮಿತ್ರರಾದಂತ ಸುತಾರ್ ಅವರಿಗೆ ನನ್ನ ಒಂದು ನಮಸ್ಕಾರದೊಂದಿಗೆ ನನ್ನ ಒಂದು 2 ಅನಿಸಿಕೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಸ್ಟೇಜ್ ಮ್ಯಾಗ ಬರೋದು ಮಾತಾಡೋದು ನನಗೆ ಅಲರ್ಜಿ. ಯಾಕೆ ಅಲರ್ಜಿಪ್ಪ ಅಂದ್ರ ನಾವು ಏನೇ ಬಂದ್ರು ಸತ್ಯವನ್ನು ಹೇಳ್ಬೇಕು. ಇರ್ಲಾರ್ದನ್ನ ತಂದ ಸುತ್ತಮುತ್ತಲ ಎಲ್ಲ ಮಿಕ್ಸಪ್ ಮಾಡಿ ಏನೋ ಒಂದು ನಾವು ದೊಡ್ಡವರಾಗಿ ಹೇಳೋದು ನನಗೆ ಒಟ್ಟ ಇಷ್ಟ ಆಗಂಗಿಲ್ಲ. ನಾ ಪ್ರತಿ ಸಲ ಯಾವಾಗೂ ಫಂಕ್ಷನ್ ಆದ್ರೂ ನಾ ಒಟ್ಟ ಸ್ಟೇಜ್ ಮ್ಯಾಗ ಬರಂಗಿಲ್ಲ. ಸರ್ ಹೇಳಿ ಒಂದ್ 2 ಮಾತು ಅಂತ ನಮ್ಮ ನೆಚ್ಚಿನ ಪ್ರಾಚಾರ ಅಂತ ನಾವು ಅವ್ರಿಗೆ ತಂದೆ ಸ್ಥಾನದಲ್ಲಿ ಇಟ್ಟು ಪೂಜಿಸ್ತೀವಿ. ಆಮೇಲೆ ನಂದು ಇವತ್ತ ಏನ PB ಕಾಲೇಜ್ 100 crore ಎಷ್ಟ 100 ಕೋಟಿ ಎಷ್ಟ ಗೌರವ ಕಾಣಿಕೆಯನ್ನು ಕೊಡುವುದರ ಜೊತೆಗೆ ಅವರು ದಾರಿ ಯುಜಿ ಕಲಾಪದ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು, ದ್ವಿತೀಯ PUC ಕಲಾವಿದರ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಘಟ್ಟಗಳನ್ನ ನಾವು ನೋಡುತ್ತೇವೆ. ಒಂದು, ಜೀವನದಲ್ಲಿ ಬಂದು ಹೋಗದೆ ಇರುವವು ಅವು 3 ಅದಾವ. ನಮ್ಮ ಜೀವನದಲ್ಲಿ ಬಂದು ಹೋಗದೆ ಇರುವವು 3 ಅದಾವ. ಅದು ಒಂದು ಪ್ರೀತಿ, ಇನ್ನೊಂದು ಸ್ನೇಹ, ಮತ್ತೊಂದು ವಿದ್ಯೆ. ಒಂದು ಪ್ರೀತಿ, ಸ್ನೇಹ, ವಿದ್ಯೆ ಇವು ಜೀವನದಲ್ಲಿ ಬರ್ತಾವ, ಆದ್ರೆ ಮರಳಿ ಹೋಗುದಿಲ್ಲ. ಇನ್ನು ಮರಳಿ ಬಾರದೆ ಇರುವವು ಯಾವುವು? ಅವು 3 ಅದಾವ. ಅವು ಏನಂದ್ರ ಜೀವ, ಸಮಯ, ಯೌವನ. ಅದನ್ನ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಮೇಡಮ್ ಅವರು ಮಾತಾಡಿದ್ರು ಅದ್ರ ಬಗ್ಗೆ, ಇನ್ನೊಬ್ರು ಯಾರೋ ಒಬ್ರು ಸರ್ ಕೂಡ ಮಾತಾಡಿದ್ರು. ಮರಳಿ ಬರದೇ ಇರುವ ಯಾವುವು? ಜೀವ, ಸಮಯ ಮತ್ತು ಯೌವನ. ಇವು ಜೀವನದಲ್ಲಿ ಮತ್ತೆ ಮರಳಿ ಬರುದು. ಮತ್ತೆ ಬಂದು ಹೋಗುವ ಯಾವ ಹೆಸರ 3 ಅದಾವ ಅಂದ್ರ ಒಂದು ರೋಗ, ಇನ್ನೊಂದು ಸಂಪತ್ತು, ಮತ್ತೊಂದು ಕಷ್ಟ. ಬರ್ತದ, ಹೋಗ್ತದ. ಹಾಗಾದ್ರೆ ನಾ ಪ್ರೀತಿ ಎಂದೆ. ಪ್ರೀತಿ ಅಂದ್ರೆ ಏನು ಹೇಳ್ತಾರೆ? ಈ ಪ್ರೀತಿಯನ್ನ ಹರಿಪಲ್ಲೆ ಮಾಡಿ ಗಾಳ್ಯಾಗ ತೂರಲೇನ, ಈ ಪ್ರೀತಿಯನ್ನ ಹರಿಪಲ್ಲೆ ಮಾಡಿ ಗಾಳ್ಯಾಗ ತೂರಲೇನ, ಗಾಳಿಯ ಹಿಡಿದು ಗಡಿಯಾಗ ತುಂಬಿ ಕಲ್ಲಿಗೆ ಹೇರಲೇನ, ಗಾಳಿಯ ಹಿಡಿದು ಗಡಿಯಾಗ ತುಂಬಿ ಚೀಲಕ್ಕ ಹಾಕಿ ಬಾಯಿಯ ಬಿಗಿದು ಕಚಪಚನೆ ತುಳಿಯಲೇನ, ಚೀಲಕ್ಕ ಹಾಕಿ ಬಾಯಿಯ ಬಗೆದು ಕಚಪಚನೆ ತುಳಿಯಲೇನ, ಎಣ್ಣೀಯ ಉಗ್ಗಿ ಕಡ್ಡಿಯ ಗೀರಿ ಸುಡಲಿಲ್ಲ ಮಾಡಲೇನ, ಸುಡಲಿಲ್ಲ ಮಾಡಲೇನ. ಯಾಕೆ ಹೇಳ್ತೀನಿ ಅಂದ್ರೆ ವಿದ್ಯಾರ್ಥಿಗಳೇ,
ಗುರು ಶಿಷ್ಯರ ಬಾಂಧವ್ಯವನ್ನು ನೋಡುವಾಗ ಪ್ರೀತಿಗೆ ಅಂತಹ ಶಕ್ತಿ ಅದ. ಅದು ಪ್ರೀತಿ ಅನ್ನುವಂಥದ್ದು ಅದ್ಭುತವಾದಂತಹ ಪ್ರೀತಿ. ಆ ಪ್ರೀತಿಗೆ ಅದು ನನ್ನದೇ ಆದಂತಹ ಅಸ್ತಿತ್ವ ಐತಿ ಅನ್ನುವಂಥದ್ದು. ಹಾಗಾಗಿ ನಾನು ಹೇಳುವಾಗ ಗುರು ಗೋವಿಂದ ಭಟ್ಟರು ಮತ್ತು ಸರೀಪರ ಒಂದು ಗುರು ಶಿಷ್ಯರ ಬಾಂಧವ್ಯದ ಒಡನಾಟವನ್ನು ನೋಡ್ತೀವಿ. ಹಾಗೆ ವ್ಯಾಸರು ಮತ್ತು ಕನಕದಾಸರ ಗುರು ಶಿಷ್ಯರ ಬಾಂಧವ್ಯವನ್ನು ನೋಡ್ತೀವಿ. ಹಾಗೆ ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರ ಒಂದು ಗುರು ಶಿಷ್ಯರ ಬಾಂಧವ್ಯದ ಒಂದು ಪರಂಪರೆಯನ್ನು ನೋಡಿದಾಗ ಬಹುಶಃ ಅಂತ ಪರಂಪರೆಯ ನೆಲೆಯಲ್ಲಿ ಇವತ್ತು ನಾವು ನಮ್ಮನ್ನ ಗುರುತಿಸಿಕೊಳ್ಬೇಕಾಗ್ತದೆ. ಒಬ್ಬರು ಸರ್ ಹೇಳ್ತಾ ಇದ್ರು, ಏನಿದೆ ಅಂತಂದ್ರೆ ಹೀಗೆ ಇದೆ, ನಾವು ಭಯ ಪಡ್ತಾ ಇದ್ದೀವಿ ಅಂತ. ಒಂದು ಮಾತು ಬರ್ತದೆ, ಒಬ್ಬರು ಗುರುಗಳು ಹೇಳಿದಂತೆ ಕಾಲೇಜಿನಲ್ಲಿ, ಗುರುಗಳ ಕಂಡರೆ ಶಿಷ್ಯರಿಗೆ ಭಕ್ತಿ ಇರಬೇಕು ಅಂತ ಹೇಳಿದ್ರು. ಗುರುಗಳು ಕಂಡರೆ ಶಿಕ್ಷಕರಿಗೆ ಭಕ್ತಿ ಇರಬೇಕು ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಅಂತ ಹೇಳಿದ್ರು, ಸಾರ್ ಹೇಳಪ್ಪ ಸರ್, ಗುರುಗಳು ಕಂಡರೆ ಶಿಷ್ಯರಿಗೆ ಭಕ್ತಿ ಇರಬೇಕು ಸರ್, ಶಿಷ್ಯರು ಕಂಡರೆ ಗುರುಗಳಿಗೆ ಭಯವಿರಬೇಕು. ಹಾಗೇನಿಲ್ಲ, ಶಿಷ್ಯರ ಕಂಡ್ರೆ ಯಾವಾಗಲೂ ಗುರುಗಳಿಗೆ ಏನಿರ್ತದೆ ಅಂದ್ರೆ ಪ್ರೀತಿ. ಏನಿರ್ತದೆ? ಪ್ರೀತಿ ಇರ್ತದೆ. ಯಾಕಂದ್ರೆ ಪ್ರೀತಿಗೆ ಅಂತಹ ಶಕ್ತಿ ಇದೆ. ಅದಕ್ಕೆ ವಿದ್ಯಾರ್ಥಿಗಳು ಹೇಳ್ತೀನಿ, ಪ್ರೀತಿ ಅನ್ನೋದು ಅದು ಅದ್ಭುತವಾದಂತಹ ಒಂದು ಶಕ್ತಿ ಇದೆ. ಇಮ್ಮಾರ್ಟಲ್, ಅದು ಜೀವನದ ಅಜರಾಮರವಾದದ್ದು. ನಿಮ್ಮ ಜೀವನದೊಳಗೆ ಹೆಂಗದಂದ್ರೆ ಹಿರಿಯರನ್ನ ಕಂಡ್ರೆ ಗೌರವಿಸ್ರಿ, ಸಣ್ಣವರನ್ನ ಕಂಡ್ರೆ ಪ್ರೀತಿಸ್ರಿ. ಎಷ್ಟು ತತ್ವವನ್ನ ನಮ್ಮ ಜೀವನದೊಳಗೆ ನಾವು ಇಟ್ಕೊಂಡಿವಿ ಅಂದ್ರೆ ನಾವು ಬಹಳ ದೊಡ್ಡವರಾಗಿ. ನಾವು ವಿದ್ಯೆಗಿಂತಲೂ ನಮ್ಮಲ್ಲಿರುವಂತದ್ದು ಒಂದು ಏನದಲ್ಲ, ಒಂದು ಒಂದು ನೈತಿಕ ಒಂದು ನೆಲೆ ಅನ್ನೋದು ಐತಲ್ಲ, ಅದು ಬಹಳ ಮುಖ್ಯ. ನಿಮ್ಗಿಂತ ದೊಡ್ಡವರನ್ನ ಗೌರವಿಸಿ, ನಿಮ್ಗಿಂತ ಸಣ್ಣವರನ್ನ ಪ್ರೀತಿಸ್ರಿ. ಅದರ ಅರ್ಥ ಏನಂದ್ರೆ, ನಿಮ್ಗಿಂತ ಸಣ್ಣವರನ್ನ ನೀವು ಪ್ರೀತಿಸಿದ್ರೆ ಅವರು ನಿಮ್ಮನ್ನ ಗೌರವಿಸ್ತಾರ, ನಿಮ್ಗಿಂತ ದೊಡ್ಡವರನ್ನ ನೀವು ಗೌರವಿಸಿದ್ರೆ ಅವರು ನಿಮ್ಮನ್ನ ಪ್ರೀತಿಸ್ತಾರ. ಇದ ಪ್ರೀತಿ ಇರುವಂತಹ ಒಂದು ಶಕ್ತಿ. ಇವು ಮೂರು ಅಂತ ಹೇಳಿದಾಗ ಸ್ನೇಹ ಅನ್ನುವಂಥದ್ದು ಹೇಳಿದೆ. ಈ ಸ್ನೇಹ ಅನ್ನುವುದು ನಮ್ಮ ಎಲ್ಲರ ಬದುಕಿನಲ್ಲಿಯೂ ಅದು ಅತ್ಯಮೂಲ್ಯವಾದಂತಹ ಒಂದು ಕೊಡುಗೆಯಾಗಿ ನಮ್ಮ ಈ ಜೀವನದಲ್ಲಿ ಬರುತ್ತೆ. ನಾವು ಯಾರಿಗೂ ಹೇಳಿಕೊಳ್ಳುವಂತಹ ಸಂಕಷ್ಟಗಳನ್ನ, ಈ ಬದುಕು ಅನ್ನೋದು ಹೇಗಿದೆ ಅಂದ್ರೆ ಸುಖ ದುಃಖ ಸಂಕೋಚ ಸಂಭ್ರಮ ಸಡಗರ ನಲಿವು ನೋವುಗಳ ನೆಳಲು ಬೆಳಕಿನ ಆಟದ ಒಂದು ಬದುಕು ನಮ್ದು. ಸುಖನೂ ಅದ, ದುಃಖನೂ ಅದ, ಸಂಕೋಚನೂ ಅದ, ಸಡಗರದ ಸಂಭ್ರಮ ಅದ, ನಲಿವು ನೋವುಗಳ ಪಟ್ಟು ನೆಳಲು ಬೆಳಕಿನ ಆಟ ನಮ್ಮ ಬದುಕು. ಇವತ್ತು ಈ ನಾವು ಹೇಳ್ತಾ ಇದ್ದೀವಿ ಸರ್, ಇವತ್ತು ನಿಮ್ಗೆಲ್ಲ ಈ ಬೀಳ್ಕೊಡೋ ಸಮಾರಂಭವನ್ನು ನೋಡಿದಾಗ ನನಗೊಂದು ನೆನಪಾಗತ್ತೆ, ನಾವು ಕ್ರಿಯಾಮೂಲ ಸಂಸ್ಕೃತಿಯಿಂದ ಬಂದಂತವರು, ಕೃಷಿಕ ಸಮುದಾಯದಿಂದ ಬಂದಂತವರು ಅಂತ. ಕ್ರಿಯಾಮೂಲ ಸಂಸ್ಕೃತಿ, ಅದಕ್ಕೆ ಈ ಜಾನಪದ ತಳಹದಿ ನಮಗಿದೆ. A folklore is a lovely fossil which refers to die. ಜಾನಪದವನ್ನು ಎಟ್ಟೆ ತಿರಸ್ಕಾರ ಮಾಡಿದ್ರು ಅದು ಸಾಯುವುದಿಲ್ಲ. ಯಾಕಂದ್ರೆ ರೈತ ಭೂಮಿಯಲ್ಲಿ ಉತ್ತಿ ಬಿತ್ತಿ ಕೊನೆಯಲ್ಲಿ ಆತ ಏನ್ ಮಾಡ್ತಾನೆ, ರಾಶಿಯನ್ನ ಮಾಡ್ತಾನೆ. ಹಾಗೆ ಒಬ್ಬ ಶಿಕ್ಷಕ ಅದರ ತಳಹದಿಯ ಮೇಲೆ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಬಿತ್ತುವುದರ ಮುಖೇನವಾಗಿ ಅವರ ವ್ಯಕ್ತಿತ್ವವನ್ನು ರೂಪಿಸ್ತಾರೆ. ಆ ರೂಪಿಸಿದ ಕೊನೆಯ ಘಟ್ಟವಾಗಿ ನಿಮ್ಮನ್ನು ಇವತ್ತು ಬೀಳ್ಕೊಡುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಾಗ್ತಾರೆ. ತುಂಬಿದ ಕೊಡ ಯಾವಾಗಲೂ ಬಾಗುತ್ತದೆ, ಸರಿಗೆ ಎದ್ದು ಬಾಗುವುದಿಲ್ಲ. ವಿದ್ಯಾರ್ಥಿಗಳಂದ್ರೆ ಸರಿಗಿದ್ದಂಗ, ಪ್ರಾಧ್ಯಾಪಕರಂದ್ರೆ ಕೊಡ ಇದ್ದಂಗ. ಕೊಡ ತುಂಬಿರ್ತದ, ಆ ಚೆರಿಗಿಗೆ ಏನ್ ಮಾಡ್ತಾರ, ನೀರು ತುಂಬಬೇಕಾದ್ರೆ ಕೊಡನ ಬಾಗ್ತದೆ, ಚೆರಿಗೆ ಬಾಗುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿ ಮತ್ತು ಗುರು ಬಾಂಧವ್ಯ ಹೇಗಂದ್ರೆ ಕೊಡ ಚೆರಿಗೆ ಬಾಂಧವ್ಯ ಅನ್ನುವಂಥದ್ದನ್ನ ನಾವು ಕಾಣ್ತೀವಿ. ಅದ್ರ ಹಿನ್ನೆಲೆ ಆ ಕೊಡ ತುಂಬಬೇಕಾದ್ರೆ ಎಷ್ಟು ಶ್ರಮ ಇರ್ತೈತೆ ಅಂತ ಗೊತ್ತದ. ಯಾವ್ಯಾವ ವಿಶ್ವವಿದ್ಯಾಲಯಗಳಲ್ಲಿ ಹೋಗಿ ಎಷ್ಟೆಷ್ಟು ಪದವಿಗಳನ್ನ ಪಡೆದು ಓದಿ KPSC ಮುಖಾಂತರ ಆಯ್ಕೆಗೊಂಡು ಇಲ್ಲಿ ಬಂದು ತಮ್ಮದೇ ಆದಂತಹ ಒಂದು ಉಪನ್ಯಾಸ ಕಾರ್ಯದಲ್ಲಿ ಚಾಪನ್ನು ಮೂಡಿಸಬೇಕಾದ್ರೆ ಎಷ್ಟು ಅನುಭವದ ಆಳದ ಅಭಿವ್ಯಕ್ತಿಯ ಒಂದು ನೆಲೆಯನ್ನ ಅವರಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಕೂಡ ಅದು ನಮಗೆ ಮುಖ್ಯವಾಗಿರುವಂತಹದ್ದು ಅಂತ. ಹಾಗಾಗಿ ಸ್ನೇಹದಲ್ಲಿ ನಾವು ನೋಡ್ತಾ ಹೋದಾಗ ಇಲ್ಲಿ ಬಡತನ ಸಿರಿತನ ಅನ್ನುವಂಥವು ಯಾವೂ ಇಲ್ಲ. ಬಡತನ ಸಿರಿತನ ಕಡೆತನಗೊಳ್ಳದಾವಿನ ಎದೆ ಉಬ್ಬು ಕಡೆ ಮುಟ್ಟು ಅಂತ. ಆ ಬಡತನ ಸಿರಿತನ ಯಾವುದೂ ಮುಖ್ಯ ಇಲ್ಲ ಸ್ನೇಹದಲ್ಲಿ. ಅದು ಉದಾಹರಣೆಗೆ ನೋಡಿದರೆ ಕೃಷ್ಣ ಮತ್ತು ಸುಧಾಮರ ಸ್ನೇಹವನ್ನು ನಾವು ನೋಡ್ತೀವಿ. ಹಾಗೆ ಭೋಜಿರಾಜ ಮತ್ತು ಕಾಳಿದಾಸನ ಸ್ನೇಹವನ್ನು ನಾವು ಸ್ನೇಹಕ್ಕೆ ಶಕ್ತಿ. ಉದಾಹರಣೆಗೆ ಈ ಕೃಷ್ಣ ಮತ್ತು ಸುಧಾಮರನ್ನು ನೋಡಿದಾಗ ಅಲ್ಲಿ ದಾರಿದ್ರ್ಯದ ಒಂದು ನೆಲೆಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇಲ್ಲಿ ಭೋಜರಾಜ ಮತ್ತು ಕಾಳಿದಾಸನನ್ನು ನೋಡಿದಾಗ ಅಲ್ಲಿ ನಮಗೆ ಗೊತ್ತಾಗುವುದು ಪಾಂಡಿತ್ಯದ ಒಂದು ಅನಾವರಣ. ಭೋಜರಾಜ ಕಾಳಿದಾಸನಲ್ಲಿ ಯಾಕೆ ತನ್ನ ಒಂದು ಸ್ನೇಹತ್ವವನ್ನು ಬೆಳೆಸಿದ ಅವನಲ್ಲಿರುವಂತಹ ಪಾಂಡಿತ್ಯ.
ಪಾಂಡಿತ್ಯ ಅನ್ನುವಂಥದ್ದು ಏನದಲ್ಲ ಇಲ್ಲಿ ಪೂರಕವಾಗಿರುವಂತದ್ದನ್ನು ಕಾಣ್ತೀವಿ. ಹಾಗೆ ಜೊತೆ ನಮ್ಮ ಸಂಘ ಇರಬೇಕು, ನಮ್ಮ ಒಡನಾಟ ಇರಬೇಕು. ಅದಕ್ಕೆ ಆಗಸ್ಟ್ ಕೌಂಟ್ ಹೇಳ್ತಂದ ಹ್ಯೂಮನ್ ಬಿಹೇವಿಯರ್ ಇಸ್ ಡಿಟರ್ಮೈನ್ ಸಿಚುವೇಶನ್. ಆ ಪರಿಸರಕ್ಕೆ ಅದು ಅನುಗುಣವಾಗಿ ಹೊಂದ್ಕೊಳ್ಬೇಕಂದ್ರೆ ಆ ವ್ಯವಸ್ಥೆ ಹೇಗಿರ್ತದೋ ಹಾಗೆ. ಬಹುಶಃ ಈ ಕಾಲೇಜನ್ನು ನೋಡಿದಾಗ, ಕಾಲೇಜಿನ ಒಂದು ನಿಲಯವನ್ನು ನೋಡಿದಾಗ ನನಗೆ ಬಹಳ ಖುಷಿ ಅನಿಸ್ತು ಅನ್ನುವಂಥದ್ದು. ಹಾಗೆ ವಿದ್ಯೆ ಅನ್ನೋದನ್ನ ನೋಡ್ತಾ ಹೋದಾಗ ಆದ್ರೆ ಎಲ್ಲರೂ ಬಂದು ಕೂತಿದ್ರು. ಆದ್ರೆ ಸೊನ್ನೆ ಮಾತ್ರ ಆ ಕಡೆ ಈ ಕಡೆ ಅವಿತ್ಕೊಳ್ತಾ ಬಂದು ಎಲ್ಲೋ ಒಂದು ದೇವರ ಕೆಳಗೆ ಕೂತ್ಕೊಳ್ತು. ಯಾಕ ಆ ಸೊನ್ನೆಯನ್ನ ಬಂದು ಆ ದೇವರು ಮೀಟಿಂಗ್ ತಗೊಳ್ತಾ ಇದ್ದ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇದ್ದ ಹಾಗೆ ನೋಡ್ತಾ ಇದ್ರು 1 ರಿಂದ 9 ಎಲ್ಲ ಹೋದಾಗ ಅದ್ರ ಸೊನ್ನೆ ಎಲ್ಲಿ ಬೆಳೀತು ಅಂತ ನೋಡಿದ್ರು. ಎಲ್ಲಿ ಸೊನ್ನೆ ಅಂತ ಕೇಳಿದ್ರು. ಎಲ್ಲೋ ಒಂದು ಕಡೆ ಆ ಸೊನ್ನೆ ಮೇಲೆ ಎದ್ದು ನಾನು ಇಲ್ಲಿದ್ದೀನಿ ಪ್ರಭುಗಳೇ. ಯಾಕೆ ನೀನು ಅಷ್ಟು ಅಲ್ಲಿ ಅಂತ ಹೇಳ್ತಂತೆ. ಇಲ್ಲ, ನನಗೆ ಯಾವುದು ಅಸ್ತಿತ್ವ ಇಲ್ಲ, ನನ್ನನ್ನ ಗುರುತಿಸ್ಕೊಳ್ಳಿಕ್ಕೆ ನನಗೆ ಯಾವುದು ಅಸ್ತಿತ್ವ ಇಲ್ಲ. ಇವರೆಲ್ಲರೂ ನನ್ನನ್ನ ಕೀಟಲೆ ಮಾಡ್ತಾರ. ನಾನು ಅವ್ರ ಮುಂದೆ ಇದ್ರ ಇವ್ರು ನನ್ನ ಕೀಟಲೆ ಮಾಡ್ತಾರ, ಅವ್ರು ಎದುರಿಗಿದ್ದ ನನ್ನ ಕೀಟಲೆ ಮಾಡ್ತಾರ. ಅದಕ್ಕೆ ನಾನು ಹಿಂದದೀನಿ ಅಂತ. ನೀ ಅಂತ ಹುಚ್ಚದಿ, ನೀ ಅಂತ ಹುಚ್ಚದಿ, ನೀವು ಒಂದದಿ ಇಲ್ಲ. ಹೌದು, ಆ ಒಂದದನಿಲ್ಲ. ಆ ಒಂದ್ರ ಅವನ ಮುಂದೆ ಬಾ, ಒಂದ್ರ ಅವನ ಮುಂದೆ ಬಾ. ಎಷ್ಟು ಹಾಕಿದಿ? 2 ಅವನ ಮುಂದೆ ಬಾ. 3 ಅವನ ಮುಂದೆ ಬಂದ್ರ, 9 ಅವನ ಮುಂದೆ ಬಂದ್ರ ನಿನಗೆ ಎಷ್ಟು ಶಕ್ತಿ ಅದ? 0 ಅಂತ ತಿಳ್ಕೊಂಡು ಎಲ್ಲಿವರೆಗೆ ನೀ ಹಿಂದಿರ್ತಿ ಅಲ್ಲಿವರೆಗೆ ನೀ ಹಿಂದೆ ಉಳಿತಿ. ಆದ್ರೆ ಅವ್ರಕ್ಕಿಂತ ನೀ ಮುಂದೆ ಬಂದ್ರ ಅವ್ರಕ್ಕಿಂತ 10 ಪಟ್ಟು ನೀ ದೊಡ್ಡ ಮಾಡ್ತಿ ಅಂತ ಹೇಳುದು. ಇಲ್ಲಿ ನಮ್ಮ ಪ್ರಾಧ್ಯಾಪಕರು ನಿಮ್ಗೆ ಹೇಳ್ಕೊಡ್ತಾರೆ. ವಿದ್ಯಾರ್ಥಿಗಳೇ, ಇನ್ನು ಜೀವನದಲ್ಲಿ ಮರಳಿ ಬರದೇ ಇರುವವು 3 ಅಂತ ಹೇಳಿದೆ ನಾನು. ಯಾವುವು ಮರಳಿ ಬರದೇ ಇರುವಂತ ಅಂದ್ರೆ, ಒಂದು ಜೀವ, ಇನ್ನೊಂದು ಸಮಯ, ಮತ್ತೊಂದು ಯೌವನ. ಜೀವ ಅನ್ನೋದನ್ನ ನಾವು ನೋಡ್ತಾ ಹೋದಾಗ ಈ ಜೀವಕ್ಕೆ ಬೆಲೆ ಅದು. 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜೀವಿಗಳಿಗೂ ದೇವರು 4 ಆಪ್ಷನ್ಸ್ ಗಳನ್ನು ಕೊಡ್ತಾರೆ. 4. ಆದ್ರೆ ಮನುಷ್ಯನ ಮುಂದೆ ಎಕ್ಸ್ಟ್ರಾ ಇತ್ತು. ಕೇಳ್ತೀರನ್ನ ಯಾರು? 84 ಲಕ್ಷ ಜೀವರಾಶಿಗಳೊಳಗೆ 83,99,999 ಜೀವಿಗಳಿಗೂ 4 ಆಪ್ಷನ್ಸ್. ಜೀವ, ಆತ್ಮ, ದೇಹ, ಮನಸ್ಸು ಎಲ್ಲ ಕೊಡ. ಇವು ಒಂದು ಹೆಚ್ಚೈತಿ. ಬುದ್ಧಿ ಯಾವ ಜೀವಿಗೂ ಇಲ್ಲ, ಮನುಷ್ಯನಿಗೆ. ಅದಕ್ಕನ ಲೇ ಅರಿವಿನ ಜನ್ಮ ಅರಿವಿಗೆ ಬಂದದ ಅರ್ಥ ನಡಿ. ಅದೇ ಕಾರಣಕ್ಕಾಗಿ ಬುದ್ಧಿ ಮನುಷ್ಯನಿಗೆ 5 ಆಪ್ಷನ್ಸ್ ಬುದ್ಧಿ ಬಂದಿದ್ದಾರೆ. ನಾ ಏನ್ ಮಾಡ್ಬೇಕು, ಎಂಥದ್ದು ಮಾಡ್ಬೇಕು ಎಲ್ಲನೂ ನನಗೆ ಗೊತ್ತಿದೆ. ಯಾವ್ದು ಮೈಕು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡ್ಬಾರ್ದು ಅನ್ನೋದಕ್ಕೆ ನನಗೆ ಬುದ್ಧಿಯನ್ನು ದೇವರಾಗಿದ್ದೇನೆ. ಅದಕ್ಕೆ ಈ ಜೀವ ಅನ್ನುವಂಥದ್ದನ್ನು ನೋಡ್ತಾ ಹೋಗುವಾಗ, ಹುಟ್ಟುವಾಗ ನಿನಗಿಲ್ಲ ಹೆಸರು, ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೇ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೇ. ಶಿಲೆಯಲ್ಲವೀ ಗುಡಿಯೋ, ಶಿಲೆಯಲ್ಲವೀ ಗುಡಿಯೋ, ಕಲೆಯ ಬಲೆಯೋ. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಕಂಬರಿಯನು ಹೃದಯ ಬಟ್ಟಲೋಳಿಟ್ಟು, ಕಂಬನಿಯ ಮಾಲೆಯನು ಹೃದಯ ಬಟ್ಟಲೋಳಿಟ್ಟು,
ಮುಗಿದು ಒಳಗೆ ಬಾಯಾತ್ರಿಕನೇ ಗಂಟೆಗಳ ಧ್ವನಿಯಿಲ್ಲ ಜಾಗಟೆಗಳಿಲ್ಲ ಗಂಟೆಗಳ ಧ್ವನಿಯಿಲ್ಲ ಜಾಗಟೆಗಳಿಲ್ಲ ಕರ್ಪೂರದಾರುತಿಯ ಜ್ಯೋತಿಯಿಲ್ಲ ಮಾಗಿಲೋಳು ಕೈ ಮುಗಿದು ಒಳಗೆ ಪಾಯಾತ್ರಿಕನೇ ಆ ಭಗವಂತ ತಾನಂದು ರೂಪಗೊಂಡಿಹನಿಲ್ಲಿ ಭಗವಂತ ತಾನಂದು ರೂಪಗೊಂಡಿಹನಿಲ್ಲಿ ರಸಿಕತೆಯ ಕಡಲುಕ್ಕಿ ರಸಿಕತೆಯ ಕಡಲುಕ್ಕಿ ಹರಿಯುವುದಿಲ್ಲಿ ಬಾಗಿಲೋಳು ಕೈ ಮುಗಿದು ಒಳಗೆ ಆಯಾತ್ರಿಕನೇ ಶಿಲೆಯಲ್ಲ ಗುಡಿಯೋ ಶಿಲೆಯಲ್ಲ ಗುಡಿಯೋ ಕಲೆಯ ಬಲೆಯೋ ಬಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ ಮಾಗಿಲೋಳು 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 ಕೈ ಮುಗಿದು ಒಳಗೆ
ಕೂಡ ವಂದನೆ, ಅಭಿನಂದನೆಗಳು. ರೆಡ್ ಕ್ರಾಸ್ ಇಟೋ ಕ್ಲಬ್ ಸಂಯೋಜಕರು ಮತ್ತು ನಮ್ಮ ಕಾಲೇಜಿನ ಉಪನ್ಯಾಸಕರು ಆಗಿರುವ ಡಾಕ್ಟರ್ ಗವಿಮಠ್ ಗುರುಗಳಿಗೂ ಕೂಡ ವಂದನೆ. ಸರ್ ಮಾಡೋದಾರ ಸಿದ್ದು ಯಾಕ ಈಗ ಚಾನಲ್ ಕಟ್ ಹಾಕ ಉಸಿರಿಲ್ಲ ಗೆಳತಿ ಉಸಿರಿಲ್ಲ ಕನಸು ಇರದೆ ಕಂಗಳಿಲ್ಲ ಚೆಲುವು ಇರದೆ ಹಿಂಗಳಿಲ್ಲ ನಿನ್ನ ನೆರಳು ಸೋಕದೆ ಬದುಕಲ್ಲಿ ಬಲವಿಲ್ಲ ಗೆಳತಿ ಬಲವಿಲ್ಲ.
ಬಿಡಿ